ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಖ್ಯಾತ ಹಾಸ್ಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ಅವರು ನಿಧನರಾಗಿದ್ದಾರೆ. ಉಡುಪಿಯ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದಾಗಿ ಖ್ಯಾತ ಹಾಸ್ಯ ನಟ ರಂಗಕರ್ಮಿ ಕಲಾವಿದ ರಾಜು ತಾಳಿಕೋಟೆ ಅವರು ನಿಧನರಾಗಿರೋದು. ಕೆಎಂಸಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಉಡುಪಿಯ ಮಣಿಪಾಲದ ಕೆಎಂಸಿ ಹಾಸ್ಪಿಟಲ್. ಹೃದಯಾಘಾತದಿಂದ ನಟ ರಾಜು ತಾಳಿಕೋಟೆ ಅವರು ನಿಧನರಾಗಿದ್ದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಒಂದು ಹಿರಿಯ ಕೊಂಡಿ ಕಳೆದುಕೊಂಡಿದೆ. ರಂಗಕರ್ಮಿ ಕಲಾವಿದರು ಹೌದು, ಹಾಸ್ಯ ನಟರು ಹೌದು, ವಿವಿಧ ಸಿನಿಮಾಗಳಲ್ಲೂ ನಟಿಸಿದ್ರು. ಇವತ್ತು ರಾಜು ತಾಳಿಕೋಟೆ ಅವರ ಅಂತ್ಯಕ್ರಿಯೆಗೆ ಅಂತ ಕುಟುಂಬಸ್ಥರು ನಿರ್ಧಾರ ಮಾಡಿಕೊಂಡಿದ್ದಾರೆ. ನಿನ್ನೆ ಸಂಜೆ ಅಷ್ಟೊತ್ತಿಗೆ ನಿಧನರಾಗಿರೋದು ರಾಜು ತಾಳಿಕೋಟೆ. ಚಿಕ್ಕ ಸಿಂದಗಿ ಗ್ರಾಮದ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಇವತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಅಲ್ಲಿ ಹೋಗ್ಬೇಕಾಗಿದೆ. ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಭರತ್ ತಾಳಿಕೋಟೆ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? ಇಬ್ಬರು ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲಿ ಹೋಗಿದ್ದಾರೆ. ಅವರ ಅತಿ ಶಾಂತಿ ಸಿಗಲಿ ಅಂತ ಏನು ಮುಖಾಂತರ ಕೇಳ್ತೀವಿ. ನಾಟಕದಲ್ಲಿ ಅವರು ಏನು ಹೆಸರು, ಆ ಭಾಗದಲ್ಲಿ ಅವರು ಜನಪ್ರಿಯ ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಎವರ್ ಗ್ರೀನ್ ಡ್ರಾಮಾ ಅದು ತುಂಬ ಹಿಟ್ಟಾಗಿತ್ತು. ಅದರಿಂದನೇ ಅವ್ರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಗಳಿದ್ರು. ಫ್ಯಾಮಿಲಿ ಬಹಳ ಅನ್ಯೋನ್ಯತೆ. ಇಬ್ಬರು ವೈಫು ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ನಾವು ಗಂಡ್ಮಕ್ಳು 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳನ್ನು ಸೇರಿಸ್ಕೊಂಡು ನಾನು ಹೇಳಿದ್ವಿ ಸರ್. ನಾವು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರೋ ಎಲ್ಲರೂ ನಾಟಕದಲ್ಲೇ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಸರ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಭರತ್ ತಾಳಿಕೋಟೆ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? ಇಬ್ಬರು ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲಿ ಹೋಗಿದ್ದಾರೆ. ಅವರ ಅತಿಥಿ ಒಂದೇ ಸೀಸನ್ ಬಾಂಡಿಂಗ್ ಚೆನ್ನಾಗಿತ್ತು. ಅಂದರೆ ಇಡೀ ಸೀಸನ್ ಯಾರೆಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ 7 ಎಲ್ಲರ ಜೊತೆ ನಾನು ಬಾಂಡಿಂಗ್ ಇದೆ. ಎಲ್ಲರೂ ಸ್ನೇಹಿತರು. ರಾಜು ತಾಳಿಕೋಟೆ ಅವರು ಇಡೀ ಮನೆಯಲ್ಲಿ ಅಂದರೆ ರವಿ ಬೆಳಗೆರೆ ಸರ್ ಇದ್ದರು, ಜೈ ಜಗದೀಶ್ ಅವರಿದ್ದರು, ರಾಜು ತಾಳಿಕೋಟೆ ಸರ್ ತುಂಬ ಸೀನಿಯರ್ ಇದ್ರು ಅದರಲ್ಲಿ. ಆ್ಯಂಡ್ ತುಂಬ ತಮಾಷೆ ಆಗಿರೋರು, ತುಂಬ ಖುಷಿಯಾಗಿರೋರು. ಅವ್ರನ್ನ ಅವತ್ತಿಂದ ನೋಡಿದಾಗಲಿಂದ ಒಂದು ತುಂಬ ದೊಡ್ಡ ಆಸೆ ಇತ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ನಮ್ಗೆ ಯಾವಾಗ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋವಂಥ ನಿರ್ಧಾರ ನಾವು ತಗೊಂಡು ಅದಕ್ಕೆ ಯಾವಾಗ ಸರಿಯಾದ ಕಾಲ ಕೊಡುವಂಥ ಇದು ಒಂದು 6 ತಿಂಗಳ ಹಿಂದುಗಡೆ ಯಾವಾಗ ಈ ಸಿನಿಮಾ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ, ಅವತ್ತೇ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದೆ. ಸರ್, ಸಿನಿಮಾ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇಲ್ಲ ಅಂತ. ನಿಂದಿದ್ರೆ ಹೇಳೋ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಬೆಂಗಳೂರಿಗೆ ಒಂದು ದಿವಸ ಬಂದರು. ಅವರು ಇವಾಗ ರಂಗಾಯಣದಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಬೆಂಗಳೂರಿಗೆ ಒಂದು ದಿವಸ ಬಂದು ನಮ್ಮ ಇಡೀ ಚಿತ್ರತಂಡನ ಮೀಟ್ ಮಾಡಿಕೊಂಡು ತುಂಬ ಅಂದರೆ ನಾವು ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತಹ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್. ಯಾಕಂದರೆ ಆ ಪಾತ್ರ ಬರೆಯೋ ಟೈಮಿಂದನೂ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಈಗ ರಾಜು ಸರ್ ಮಾಡಿದ್ರೆ ಈವನ್ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ರಾಜು ತಾಳಿಕೋಟೆ ಸರೇ ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಅದನ್ನು ಬಯಸ್ಕೊಂಡಿದ್ದೆ. ಆ್ಯಂಡ್ 3 ದಿವಸ ಶೂಟಿಂಗ್ ಮಾಡಿದ್ವಿ. ಅಂದರೆ ಈಗ 3 ದಿವಸ ನಾವು ಶೂಟಿಂಗ್ ಮಾಡಿರೋದು. ಆದರೆ ಅವರು ನನಗೆ 10ನೇ ತಾರೀಕಿಂದ ಶೂಟಿಂಗ್ ಶುರುವಾಗಿದ್ವು. ನನಗೆ ಅವ್ರು 9ನೇ ತಾರೀಕಿಗೆ ಬಂದರು. ಅಂದರೆ ಅವ್ರ ಸ್ನೇಹಿತರ ಜೊತೆ, ಅವರಿಬ್ಬರು ಸ್ನೇಹಿತರ ಜೊತೆ 9ನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆ ಇಲ್ಲದೆ ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶು ಅದೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು
ಬಂದಿದ್ದರು. ಆ್ಯಂಡ್ ಅದೇ ಥರ ಒಂದು ದಿವಸ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು ನಾವು ಎಲ್ಲ ಸಜೆಸ್ಟ್ ಮಾಡಿದ್ವಿ ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ. ತದನಂತರ 10ನೇ ತಾರೀಕಿಂದ ನಮ್ಮ ಜೊತೆ ಶೂಟಿಂಗಿಗೆ ಜಾಯ್ನ್ ಆದರು. ಆ್ಯಂಡ್ 10, 11, 12 3 ದಿವಸ ಜೊತೆಗೆ ಶೂಟ್ ಮಾಡಿದ್ದೀವಿ.